ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೇದಾರ್ಜುನ್ ಯೂಟ್ಯೂಬ್ ವ್ಲಾಗ್ಸ್. ಇವತ್ತು ನಾವು ವೀಕೆಂಡ್ ಆಗಿರೋದ್ರಿಂದ ಮೈಸೂರು ಝೂಗೆ ಹೋಗೋಣ ಅಂತ ಇವತ್ತು ಮೈಸೂರು ಝೂಗೆ ಬಂದಿದ್ದೀವಿ. ಝೂ ಎಂಟ್ರೆನ್ಸ್ ಹತ್ರ ಹೋಗೋದಕ್ಕೆ ಕೆಳಗಡೆ ಅಂಡರ್ಗ್ರೌಂಡಿಂದ ಹೋಗಬೇಕು. ಇಲ್ಲಿಂದ ಹೋದರೆ ಅಲ್ಲಿ ಒಳಗಡೆನೇ ಹೋದ್ಮೇಲಿಂದ ನಾವು ಟಿಕೆಟ್ ಇಶ್ಯೂ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು ಫಸ್ಟು ಟಿಕೆಟ್ನ ಕಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಒಬ್ಬರಿಗೆ ಟಿಕೆಟ್ ಬಂದು 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಾವು ಪಾಪುಗಿರೋದಿಲ್ಲ, ಬಿಲೋ 5 ಇಯರ್ಸ್ಗೆ ಯಾವುದೇ ಟಿಕೆಟ್ ಇರೋದಿಲ್ಲ. ಅಡಲ್ಟ್ಸಿಗೆ ಮಾತ್ರ ಪರ್ ಪರ್ಸನ್ 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈಗ ನಾವು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಈಗ ಝೂ ಒಳಗಡೆಗೆ ಎಂಟರ್ ಆಗ್ತಾ ಇದ್ದೀವಿ. ಈಗ ನಾವು ತೊಗೊಂಡಿರೋ ಟಿಕೆಟ್ನ ಇಲ್ಲಿ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಈಗ ನಾವು ಅವ್ರಿಗೆ ಟಿಕೆಟ್ನ ತೋರಿಸ್ಬಿಟ್ಟು ಪೂರ್ತಿ ಝೂ ಒಳಗಡೆ ಎಂಟರ್ ಆಗಿದ್ದೀವಿ. ಒಳಗಡೆ ಎಂಟರ್ ಆಗ್ತಿದ್ದಾಗೇ ಲೆಫ್ಟ್ ಸೈಡಿಂದ ಅಲ್ಲಿ ಎಲ್ಲ ಬರ್ಡ್ಸ್ಗಳು ಶುರು ಆಗುತ್ತೆ. ಮಕ್ಕಳಿಗಂತೂ ಝೂ ಅಂತೂ ತುಂಬ ಎಂಜಾಯ್ ಮಾಡೋ ಪ್ಲೇಸು. ಅದರಲ್ಲೂ ಚಿಕ್ಕ ಮಕ್ಕಳು ಅಂತೂ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಹೊಸ ಬರ್ಡ್ಸ್ಗಳಾಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ತುಂಬ ಎಕ್ಸೈಟ್ಮೆಂಟಿಂದ ತುಂಬ ಖುಷಿಯಾಗಿ ನೋಡ್ತಾರೆ. ಕೊಡೋ ದುಡ್ಡಿಗೆ ವರ್ತ್ ಅನಿಸುತ್ತೆ. ಮಕ್ಕಳು ಅಷ್ಟು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಎಲ್ಲರೂ ಚಿಕ್ಕ ಮಕ್ಕಳಿದ್ರೆ ಒಂದ್ಸಲಿನಾರು ಮಿಸ್ ಮಾಡದೆ ಝೂಗೆ ಹೋಗ್ಬಿಟ್ಟು ಮಕ್ಳುಗಳಿಗೋಸ್ಕರನಾರು ಕೊಟ್ಕೊಂಡೋಗಿ ತೋರಿಸಿ. ನನ್ನ ಮಗಳಂತೂ ಇಲ್ಲಿರೋ ಎಲ್ಲ ಬರ್ಡ್ಸ್ಗಳನ್ನ ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಎಲ್ಲನೂ ಬಾ 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 ಅಂತ ಕರಿತಾ ಇದ್ಲು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಇದು ವೈಟ್ ಪಿಕಾಕ್. ನೋಡೋದಕ್ಕಂತೂ ರಿಯಲಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು. ಝೂಯಿಂದ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡಿಂದ ನಮಗೆ ಎಲ್ಲ ರೀತಿ ಬರ್ಡ್ಸ್ಗಳು ಸಿಗುತ್ತೆ. ಹಾಗೆ ಮುಂದೆ ನೋಡ್ಕೊಂಡು ಬಂದಮೇಲೆ ಕಾರ್ನಿವೋರಸ್ ಅನಿಮಲ್ಸ್ಗಳು ಸಿಗುತ್ತೆ. ಈಗ ಇಲ್ಲಿ ನಾವು ಚೀತಾನ ನೋಡೋಕೆ ಬಂದಿದ್ದೀವಿ. ಇದಿನ್ನೂ ಸ್ವಲ್ಪ ಚಿಕ್ಕ ಮರಿ ಅನಿಸುತ್ತೆ, ಬಟ್ ಬಂದಿರೋ ಜನಗಳಿಗಂತೂ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಿತ್ತು.
ಅಲ್ಲಿಂದ ಬಂದು ವಾಕ್ ಮಾಡಿಕೊಂಡು ಫ್ರಂಟ್ ಗ್ಲಾಸ್ ಹತ್ರನೇ ಬಂದು ಮತ್ತೆ ರಿಟರ್ನ್ ಹಾಗೆ ಹೋಗ್ತಿತ್ತು. ಕಂಟಿನ್ಯೂಸ್ ಆಗಿ ತುಂಬ ರೌಂಡ್ ಹೀಗೆ ಮಾಡ್ತಿತ್ತು. ಮಕ್ಕಳು ಜನ ಎಲ್ಲ ಸಖತ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಕಾಡಿನ ರಾಜ ಸಿಂಹ, ಬಟ್ ಅದು ಝೂ ಅಲ್ಲಿ ಹಾಕಾಗ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಏಜ್ ಆಗಿಬಿಟ್ಟಿದೆ ಅನಿಸುತ್ತೆ, ತುಂಬ ವೀಕ್ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ನೆಕ್ಸ್ಟ್ ನಾವು ಬಂದಿದ್ದು ಗೋರಿಲ್ಲಾ ಹತ್ರ. ಅದಂತೂ ತುಂಬ ಚೆನ್ನಾಗಿ ಬಂದಿರೋ ಜನಗಳನ್ನೆಲ್ಲ ನೋಡ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತು. ಸಖತ್ತು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಅದು. ಆ್ಯಂಡ್ ನೆಕ್ಸ್ಟ್ ಈ ಪುಟ್ಟು ಗೋರಿಲ್ಲಾ ಅಂತೂ ಅಲ್ಲಿ ಬಂದಿರೋ ಚಿಕ್ಕ ಮಕ್ಳ ಹತ್ರನೆಲ್ಲ ಅದೇ ಮಾತಾಡ್ಸೋದಕ್ಕೆ ಬರ್ತಿತ್ತು. ಅದೂ ಅಷ್ಟೇ, ಮಕ್ಕಳು ಕೈ ಹಿಡಿದ್ರೆ ಅದನ್ನು ಆ ಕಡೆಯಿಂದ ಕೈಯಿಂದ ಹಿಡ್ಕೊಂಡು ಟಚ್ ಮಾಡ್ತಿತ್ತು. ಮಕ್ಕಳೆಲ್ಲನ ಚೆನ್ನಾಗಿ ಅದು ಕೂಡ ಆಟ ಆಡಿಸ್ತಾ ಇತ್ತು. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾಯಿದ್ರು. ನನ್ನ ಮಗಳಂತೂ ಅದನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ಲು. ಅದ್ರ ಜೊತೆಗೆ ಇದೊಂದಿತ್ತು, ಇದು ಇನ್ನೂ ತುಂಬ ಚೆನ್ನಾಗಿ ಹತ್ರ ಬಂದಿತ್ತು. ಅದು ಗ್ಲಾಸ್ ಹತ್ರನೇ ಬಂದು ಮುಂದೆನೇ ಕೂತ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿತ್ತು. ನೆಕ್ಸ್ಟ್ ಬಿಯರ್ ಹತ್ರ ಬಂದ್ವಿ. ನಾವು ಬಂದಿರೋ ಟೈಮ್ಗೆ ಅದಕ್ಕೆ ಫುಡ್ ಕೊಡ್ತಾಯಿದ್ರು. ಅವರು ಯಾರೋ ಆ ಕಡೆಯಿಂದ ಅದಕ್ಕೆ ಹಣ್ಣುಗಳನ್ನೆಲ್ಲ ಎಸಿತಾಯಿದ್ರು. ಎಲ್ಲ ಒಟ್ಟಿಗೆ ಬಂದು ಅದನ್ನೆಲ್ಲ ತಿಂತಾಯಿದ್ವು. ಅದು ಚೆನ್ನಾಗಿತ್ತು. ಹಾಗೆ ಎಲ್ಲ ಅನಿಮಲ್ಸ್ನ ನೋಡ್ಕೊಂಡು ರಿಲ್ಯಾಕ್ಸ್ ಆಗಿ ನಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ವಿ. ಮಾತ್ರ ಝೂ ಮಾತ್ರ ಆ ಎನ್ವಿರಾನ್ಮೆಂಟ್, ಗ್ರೀನರಿ ಆಗಿರ್ಬೋದು, ವೆರೈಟಿ ಆಫ್ ಅನಿಮಲ್ಸ್ ಆಗಿರ್ಬೋದು, ಮತ್ತು ಅದೊಂಥರ ಪೀಸ್ ಅನಿಸುತ್ತೆ. ವಾಕ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ಕ್ಯೂಟಾಗಿರೋ ಆನೆ ಎಲ್ಲ ಸಿಕ್ತು. ಅದನ್ನು ನೋಡಿಕೊಂಡು ಇಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದು ಇಲ್ಲಿ ಐಸ್ ಕ್ರೀಮ್ ಮತ್ತು ಸಮೋಸ, ಚುರುಮುರಿ ಎಲ್ಲನೂ ತೊಗೊಂಡು ಅಲ್ಲೆಲ್ಲ ವಾಕ್ ಮಾಡ್ಕೊಂಡು ಬಂದಿರ್ತೀವಲ್ವ, ಸೊ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ಅಲ್ಲಿ ಐಸ್ ಕ್ರೀಮ್, ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ತಿಂತಾ ನೆಕ್ಸ್ಟ್ ಇನ್ನೂ ರೆಪ್ಟೈಲ್ಸ್ ಎಲ್ಲ ಇದೆ, ಅದನ್ನು ನೋಡೋದಕ್ಕೆ ಮುಂದೆ ಹೋಗ್ತೀವಿ.
ಈಗ ರೆಪ್ಟೈಲ್ಸ್ ಹತ್ರ ಬಂದ್ವಿ. ಸ್ನೇಕ್ಸ್ಗಳ ಝೋನ್ ಇದು. ಎಲ್ಲ ರೀತಿ ಸ್ನೇಕ್ಸು ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಆ್ಯಂಡ್ ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಅವೆಲ್ಲ ಯಾವ ಸ್ನೇಕ್ಸು, ವೆನಮಸ್ ಆರ್ ನಾನ್ ವೆನಮಸ್, ಎವ್ರಿಥಿಂಗ್ ಡೀಟೇಲ್ಸ್ನ ಅವ್ರು ಚೆನ್ನಾಗಿ ಮೆನ್ಷನ್ ಮಾಡಿರ್ತಾರೆ. ತುಂಬ ಯೂಸ್ಫುಲ್ ಅನಿಸುತ್ತೆ. ಇದು ನೋಡಿ ಫ್ರೆಂಡ್ಸ್, ಅನಾಕೊಂಡ ರಿಯಲಾಗಿ ನೋಡಬೇಕಿತ್ತು. ಅಲ್ಲಿಂದ ಇಷ್ಟು ದೂರ ಮಲಗಿತ್ತು. ಎಷ್ಟು ದಪ್ಪ ಇತ್ತು ಗೊತ್ತಾ, ರಿಯಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಫೈನಲಿ ಎಂಡ್ವರೆಗೂ ಎಲ್ಲನೂ ನೋಡಿಕೊಂಡು ಈಗ ಎಕ್ಸಿಟ್ ಹತ್ರ ಹೋಗ್ತಾ ಇದ್ದೀವಿ. ನಾವಿವೆಲ್ಲ ನೋಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತು ಆ್ಯಂಡ್ ಸೈರನ್ ಕೂಡ ಆಗಿತ್ತು. 6ಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅಷ್ಟರಲ್ಲಿ ನಾವೆಲ್ಲ ಎಕ್ಸಿಟ್ ಆಗಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ನಮ್ಮ ಮೈಸೂರು ಝೂ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ನೀವು ನಿಮ್ಮ ಮಕ್ಕಳು ಕರ್ಕೊಂಡು ಬಂದು ಒಂದು ಸಲ ಇದನ್ನು ವಿಸಿಟ್ ಮಾಡಿ. ತುಂಬ ಖುಷಿಯಾಗುತ್ತೆ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.